ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು, ಇಲ್ಲಿ ಜೋರ್ ಮಳೆ ಬರ್ತಾ ಇದೆ. ಇವತ್ತಿನ ಲಾಗ್ ಏನಂದ್ರೆ, ನಾವು ಇವತ್ತು ಹೊರನಾಡಿಗೆ ಹೊರಟಿದ್ದೀವಿ ಅನ್ನಪ್ರಾಶನ ಮಾಡಿಸ್ಲಿಕ್ಕೆ ಪ್ರಸಿದ್ಧಿಗೆ. 5 ಮಂತ್ ಕಂಪ್ಲೀಟ್ ಆಗಿ 6 ಮಂತ್ ಇಂದ ಫುಡ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಅಕ್ಕಿದು ಏನಾದ್ರು ಐಟಮ್ಸ್ ಕೊಡ್ಬೇಕಾದ್ರೆ ಅನ್ನಪ್ರಾಶನ ಅಂತ ಒಂದು ಕ್ರಮ ಮಾಡ್ಬೇಕು. ಹಾಗಾಗಿ ನಾವು 5 ಮಂತ್ ಕಂಪ್ಲೀಟ್ ಆಗಿಂದ ಶುರು ಮಾಡ್ಕೊಂಡಿದೀವಿ, ಯಾವಾಗ ಹೋಗುದು ಅಂತ. 5 ಮಂತ್ ಇಂದ ಕಂಪ್ಲೀಟ್ ಮಾಡಿದೀವಿ, ಯಾವಾಗ ಹೋಗುದು ಅಂತ. ದಿನ ಕೂಡ್ ಬಂದಿದೆ. ಸೊ ನಾವು ಹೊರನಾಡಿಗೆ ಹೊರಟಿದೀವಿ. 2 ಕಾರಲ್ಲಿ ಹೋಗ್ತಾ ಇದೀವಿ. ಹೊರಡು ನಕ್ಷತ್ರ ನಾವು ದೂರ ಹೊರಟದ್ದು. ದೂರ ಹೊರಡ ಪಿಂಕಿ ಓದಾ ಎಂತ ಮಾಡ್ತಿದ್ದಿ? 10th ಅಲ್ಲ. ಕೊಡಿ ಮಗುವನ ಕೊಡಿ. ಭವ್ಯತಿಗೆ ಬಿಟ್ಟು ಹೋಗ್ತೀವಿ. ನಕ್ಷತ್ರ ಅಮ್ಮ ಬೇಡ, ದೇವಸ್ಥಾನಕ್ಕೆ ಹೋಗುದಂತ ಗೊತ್ತಾಗುದು. ನಾವು ಅಲ್ಲಿ ಚೇಂಜ್ ಆಗ್ತೀವಿ. ಬಾಯ್. ಓದು ಆದ್ರೂ ಓದು. ಮತ್ತೆಂತಕ್ಕೆ ಯೂನಿಫಾರ್ಮ್ ಹಾಕಿದ್ದು? ಓದು ಹೊರಡ ಚಿಕ್ಕ. ಬಾಯ್ ಚಿಕ್ಕ. ಬಾಯ್. ಪ್ರಸಿದ್ಧಿಗೆ 7 ಮಂತ್ ಅಲ್ಲಿ ಅನ್ನಪ್ರಾಶನ ಮಾಡಿಸಿದ್ವಿ. ಈಗ ಇವಳಿಗೆ 9 ಮಂತ್. ಈ ವಿಡಿಯೋ ಯಾಕೆ ಇಷ್ಟು ಲೇಟ್ ಅಂದ್ರೆ, ಇದಕ್ಕೆ ಮೇನ್ ರೀಸನ್ ಇವಳ ಅಪ್ಪನೇ ಹೊಸ ಕ್ಯಾಮ್ರಾ ತಗೊಂಡಿದ್ರು, ಅದರಲ್ಲಿ ಶೂಟ್ ಮಾಡೋಣ ಅಂತ ಹೇಳಿದ್ರು. ಸೊ ವಿಡಿಯೋ ಕ್ಯಾಮ್ರಾ ತಗೊಂಡು 2 ಡೇಸ್ ಅಲ್ಲೇ ನಾವೇನೋ ಹೋಗಿದ್ವಿ. ಅದು ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಾಗೆ ಅದರ ಸೆಟ್ಟಿಂಗ್ಸ್ ಏನೋ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಇದರ ಕ್ವಾಲಿಟಿ ಹೇಗಿದೆ ಅಂತ. ಸೊ ಅವರು ಆ ವ್ಲಾಗ್ ಅಲ್ಲಿ ಬರ್ತದೆ ಅಂತ ಕಾದು ಇಷ್ಟು ದಿನ ಆಯ್ತು, ಇನ್ನೂ ಬರೋದು ಕಾಣೋದಿಲ್ಲ. ಅದಕ್ಕೆ ನಾವು ಇಸ್ಕೊಂಡು ನಾವಿಬ್ರು ಸೇರಿ ಎಡಿಟ್ ಮಾಡಿ ಈಗ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ವಿಡಿಯೋ ತುಂಬಾ ಡಿಲೇ ಆಯ್ತು. ಏನೇ ಅಪ್ಪನಿಗೆ ಅಪ್ಪ ಬೇಗ ವಿಡಿಯೋ ಹಾಕುದಿಲ್ಲ ಹೇಳು. ಇದು ನಮ್ಮ ಪ್ರಾಬ್ಲಮ್ ಅಲ್ಲ, ನಮ್ಮ ಅಪ್ಪಂದು ಪ್ರಾಬ್ಲಮ್. ಅಪ್ಪ ಬೇಗ ವಿಡಿಯೋ ಎಡಿಟ್ ಮಾಡಿ ಕೊಡುದಿಲ್ಲ. ಹಾಗೆ ನಮ್ಗೆ ಲೇಟ್ ಆಯ್ತು. ಅದಕ್ಕೆ ನಾನ್ ಮತ್ತೆ ಅಮ್ಮ ಸೇರಿ ವಿಡಿಯೋ ಎಡಿಟ್ ಮಾಡಿದ್ವಿ. ಸರ್ ನಿಮ್ಮದು ಯಾವ್ದು ಕ್ಷೇತ್ರ? ನಮ್ದು ಇದು ಮಾಮೇಶ್ವರ. ಹೌದು. ಆಯ್ತು, ನೀವು ಹೋಗಿ ಬನ್ನಿ. ಅದ್ರಲ್ಲಿ ಯಾರಿಲ್ಲ, ಅಪ್ಪ ಮಾಮ ಈಸ್ ಮಿಸ್ಟರ್ ರಶೀದ್ ಕುಮಾರ್. ಹಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಮಗಳ ಹಾಯ್. ದೂರ ಹೋಗುದು, ನಾನು ಆ ಮಾಡಿಕ್ಕೆ ಹೋಗುದು. 6 ಕಿಲೋಮೀಟರ್ಗೆನೆ ನಕ್ಷತ್ರ ವಾಮಿಟ್ ಮಾಡಿದಾಳೆ. ತಂದೆ ಇವನು ವಾಮಿಟ್ ಕ್ಲೀನ್ ಮಾಡುವ ತಂದೆ. ಓಕೆ, ನಮ್ಮ ಪಯಣ ಮತ್ತೆ ಮುಂದುವರೆದಿದೆ ವಾಮಿಟ್ ನಂತರ. ಹೇಗಾಗ್ತಿದೆ ಸರ್ ಡ್ರೈವಿಂಗ್? 11:30ಗೆ ರೀಚ್ ಆಗೋದು. ಇನ್ನೂ 1 hour 40 ಕಿಲೋಮೀಟರ್. ಯಾರಿಂದ ಲೇಟ್ ಆದ್ದು? ಅಷ್ಟನ್ನ ನನ್ನ ಮಗ ಯಾವಾಗ್ಲೂ ಲೇಟಾಗಿ ಬಂದು ಲೇಟಾಗಿ ಎಲ್ಲವೂ ಲೇಟು. ಈಸೆ ಮದುವೆನೂ ಲೇಟೆ. ದೇವರೇ ಕೊಡೋದ ಅದು ನಮಗೆ. ಬನ್ನಿ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ಒಂದು ಕೊಯ್ಬೋದು ಕೈಗೆ ಸಿಕ್ಕರೆ. ಎಲ್ಲಿ? ಗುಡ್ಡೆ ಮೇಲೆ. ಬರುವಾಗ ಕತ್ಲೆ ಆಗಿರ್ತದೆ. ಟಾರ್ಚ್ ಹಾಕಿ ನೋಡು. ನಿಮ್ಗೆ ಹೀಗೆ ಕಣ್ಣಲ್ಲೇ ಕಾಣಲಿಲ್ಲ, ಟಾರ್ಚ್ ಹಾಕಿದ್ರೆ ಕಣ್ಣು ಕಾಣುದು. ಹೌದಾ? ಅದ್ಯಾ? ಕೊಂಡ ಕುದುರೆ ನೀರು ಬಿಟ್ಟು ಎಷ್ಟು ಕುದುರೆ ಬರ್ತದೆ?
ಒಂದು ಕುದುರೆಯಿಂದ ಒಂದು ಇದು ಕುದುರೆ ಮುಖ ಅಂತ ಫೇಮಸ್ ಅಂತ. ನೋಡಿ ಎಲ್ಲ ಡೆಮಾಲಿಶ್ ಆಗಿದೆ. ಹಾಗಾದ್ರೆ ಗುಡ್ಡೆಯಲ್ಲಿ ಬರ್ತದ್ದು ನಾನು ಹೇಳಿದಲ್ಲ. ಅದು ದನದ ಹಟ್ಟಿ ಅಂತ. ಎಂತ ಬಜ್ಜಿ ಅದರದ್ದು ಕತೆ ಹೇಳು ಗೊತ್ತಲ್ಲ. ಅಲ್ಲಿ ಆ ಸೈಡ್ ಉಂಟಿ ಬಿಲ್ಡಿಂಗ್ ಎಲ್ಲ ನೋಡಿ. ಹೌದು, ಎಂತ ಕತೆ ಎಂತ ಸುಮಾರು ಉಂಟಿ. ಈ ಕಡೆ ಉಂಟು, ಈ ಕಡೆ ಸ್ಲ್ಯಾಬ್ ಮನೆಗಳಾಗಿ ಕಾಣ್ತದೆ. ಕತೆ ಎಂತ ಅಂತ ಹರ್ಷಿತನ್ನ ಹೇಳ್ತಾರೆ. ಎಂತ ಹರ್ಷಿತ್ ಸರಿ ಗೊತ್ತಿಲ್ಲ ಅಂತ ಹೇಳು. ನಾನು ಹೇಳಿದಲ್ಲ ಗುಡ್ಡ ಕಾಣ್ತದೆ ಆಚೆ ಕುದುರೆ ಮುಖದಲ್ಲಿ ಅದ್ಯಾವುದು ಪರಿಸರ ಹಾನಿ ಆಗ್ತದೆ ಸ್ಟಾಪ್ ಅಲ್ಲಿ ಕಾಲೇಜ್ ಸ್ಕೂಲ್ ಎಲ್ಲ ಇತ್ತು. ಅಲ್ಲಿ ಸ್ಟಾಫ್ಗಳಿಗೆಲ್ಲ ದೊಡ್ಡ ಆ ಜನಗಳಿಗೆ ಅವ್ರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಇತ್ತು ಅಲ್ಲಿ. ಅಲ್ಲಿನ ಜನಗಳಿಗೇನೆ ಮನೆ, ಸ್ಕೂಲು, ಶಾಪಿಂಗ್ ಮಾಲ್ ಅಂತ ದೊಡ್ಡ ದೊಡ್ಡ ಬಿಲ್ಡಿಂಗ್ ತುಂಬಾ ರಿಚ್ ಸಿಟಿ ಆಗಿತ್ತಂತೆ. ತುಂಬಾ ರಿಚ್ ಸಿಟಿ ಆಗಿತ್ತಂತೆ ಅದು. ಈಗ ಅದೆಲ್ಲ ತುಂಬಾ ಕ್ಲೋಸ್ ಆಗಿದೆ. ಈಗ ಅದೆಲ್ಲ ಕ್ಲೋಸ್ ಆಗಿದೆಲ್ಲ, ಫುಲ್ ಕ್ಲೋಸ್ ಆಗಿದೆ. ಕಂಪನಿ ಕ್ಲೋಸ್. ಅಲ್ಲಿ ಇರೋರೆಲ್ಲ ಊರು ಬಿಟ್ಟು ಹೋಗಿದ್ದಾರೆ. ನಕ್ಷತ್ರ ಹೌದಾ? ಬಿಸಿ ಆಗಿದೆ ಅಷ್ಟು. ನಕ್ಷತ್ರ ವಾಮಿಟ್ ಮಾಡಿದ್ದ ನೋಡ ಹೇಗೆ ಹೇಗೆ ವಾಮಿಟ್ ಮಾಡಿದ್ದು ನಕ್ಷತ್ರ? ಈಗ ನಿಂತಿದೆ ವಾಮಿಟ್ ಅಂತ. ಬಾಯ್ ಬಾಯ್ ಪಚ್ಚಿದ್ದಿ. ಓ ಪಚ್ಚಿದ್ದಿ ಅಲ್ಲ, ಡ್ರೈವರ್ ಮಾಮ ವಾಯು ವಿಹಾರಕ್ಕೆ ಹೋಗಿದ್ದಾರೆ, ಅದಕ್ಕೆ ನಿಂತದ್ದು. ನಾವೀಗ ಹೊರನಾಡು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಯಾಕೆ ಅಂದ್ರೆ ಮಗುವಿಗೆ ಅನ್ನಪ್ರಾಶನ ಮಾಡ್ಲಿಕ್ಕೆ. ನಾವು ಊಟ ಮಾಡುದಿನ್ನು. ತಾಯ್ತನವ ಕೊಟ್ಟ ಜೀವಕ್ಕೆ ಜೋಲಾಲಿ, ತಾಯೊಡಲ ಪುಟ್ಟ ದೇವಿಗೆ ಜೋ ಜೋ ಜೋಲಾಲಿ. ಚಂದ ಮಾಮ ಕನಸಲಿ ಬಂದು ಹಾಲುಣಿಸಿ ಹೋಗಲಿ, ತಾರೆಗಳು ಜೋಗುಳ ಹಾಡಿ ನಿನ್ನ ತೂಗಲಿ. ಜೋ ಜೋ ಲಾಲ್ ಚುಕ್ಕೆ ಚುಕ್ಕೆ ಸೇರಿ ಸೇರಿ ಎಲ್ಲೋ ಎಲ್ಲೋ ಕೂಡಿ ದಾರಿ, ನೂರಾರು ತಿರುವಿಂದ ಏನೇನೋ ಅನುಬಂಧ, ಈ ಬಾಳೊಂದು ಆದೇವರ. ಈಗಷ್ಟೇ ನಾವು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ವಿ. ಬಂದು ಚಂದ್ರದಲ್ಲಿ ದರ್ಶನ ಆಯಿತು. ಮಗುವಿಗೆ 4 ತಿಂಗಳು ಆಗಬೇಕಾದ್ರೆ ಹೇಳ್ತಿದ್ಲು, ಆದರೆ ಬರಲಿಕ್ಕಾಗಲಿಲ್ಲ. ಇವತ್ತು ಕಾಲ ಕೂಡಿ ಬಂದಿತ್ತು. ಹಾಗಾಗಿ ಪ್ರಸಿದ್ಧಿಯ 7ನೇ ತಿಂಗಳಿಗೆ ನಾವು ಅನ್ನಪ್ರಾಶನ ಮಾಡೋಕ್ಕೆ ಹೊರನಾಡಿಗೆ ಬಂದಿದ್ದೀವಿ. ತುಂಬ ಅಂದರೆ ತುಂಬ ಚಂದದಲ್ಲಿ ದರ್ಶನ ಆಯಿತು. ನಮಗೆ ವಿಶೇಷವಾಗಿ ಸಹಾಯ ಮಾಡಿದವರು
ನಮ್ಮ ಜೊತೆಗೆ ಸುಬ್ರಹ್ಮಣ್ಯ ಮತ್ತು ಪ್ರವೀಣ್ ಅವರಿದ್ದಾರೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ಅನ್ನಪ್ರಸಾದ ಆಯಿತು, ದೇವಿ ಅನ್ನಪ್ರಸಾದ ಆಯಿತು. ಇನ್ನು ನಿತ್ಯ ಅನ್ನ ಇಲ್ಲಿಂದಲೇ ಶುರುವಾಗಿದೆ. ಇನ್ನು ಯಾವುದೇ ರೀತಿ ಅನ್ನಪ್ರಾಶನ ಮಾಡೋದಕ್ಕೆ ಇಲ್ಲಿ ಬಂದು ಚೀಟಿ ತಗೊಂಡ್ರೆ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 12:45ವರೆಗೆ ಅನ್ನಪ್ರಾಶನ ಮಾಡುತ್ತಾರೆ. ವಿಶೇಷವಾಗಿ ಈ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನಪ್ರಸಾದವೇ ಮುಖ್ಯವಾದ ಪ್ರಸಾದ. ಪ್ರತಿ ಉಸಿರಲು ನಿನ್ನ ಜೊತೆಗೆ ಇರುವೆ. ನಾವೀಗ ಹೊರನಾಡಲ್ಲಿದ್ದೇವೆ. ಹೊರನಾಡಲ್ಲಿ ನಾವು ಸುಬ್ರಹ್ಮಣ್ಯ ಅವರ ಫ್ಯಾಮಿಲಿ ಜೊತೆ ಇದ್ದೀವಿ. ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ರು, ಒಳ್ಳೆ ಆತಿಥ್ಯ ನೀಡಿದ್ರು, ತುಂಬಾ ಖುಷಿ ಆಯ್ತು. ಜೊತೆಗೆ ಹೊರನಾಡಲ್ಲಿ ನಮಗೆ ಮೊದಲು ಯಾರು ಇರ್ಲಿಲ್ಲ, ಈಗ ನೀವಿದ್ದೀರಿ ಅಂತ ಹೇಳಿ ಖುಷಿ. ಇಲ್ಲಿ ಹೊರನಾಡು ಕ್ಷೇತ್ರದಲ್ಲಿ ಬಂದಾಗ 5 ತಿಂಗಳು ಆಗಿರ್ಬೇಕು ಮಕ್ಕಳಿಗೆ. 5 ತಿಂಗಳಾದ್ಮೇಲೆ ಅನ್ನಪ್ರಾಶನಕ್ಕೆ ಅವಕಾಶ ಇದೆ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅನ್ನಪ್ರಾಶನ ನೀಡೋದಿಲ್ಲ ಇಲ್ಲಿ ಕ್ಷೇತ್ರ. ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಒಂದು ಕ್ಷೇತ್ರ ಆಗಿರೋದ್ರಿಂದ ಸದಾ 24 ಗಂಟೆನೂ ಭಕ್ತಾದಿಗಳಿಗೆ ಇಲ್ಲಿ ಸಿಗುತ್ತೆ. ಹಸಿವಿನಿಂದ ಯಾರು ಹೋಗಲ್ಲ. ರಾತ್ರಿ ಕೂಡ ಇರುತ್ತೆ, ಆದ್ರೆ ಬಡಿಸೋರು ಇರೋದಿಲ್ಲ, ಅವರೇ ಬಡಿಸ್ಕೊಂಡು ಅವರೇ ತಟ್ಟೆ ಎಲ್ಲ ತೆಗ್ದಿಟ್ಟು ಅದೇ ಒಟ್ಟಿನಲ್ಲಿ ಊಟಕ್ಕೆ ಕೊರತೆ ಇಲ್ಲ. ಶ್ರೀ ಗುರುಭ್ಯೋ ನಮಃ. ಅನ್ನಪೂರ್ಣೇಶ್ವರಿ ನಮಃ. ಜಾತ್ರೆಯಲ್ಲಿ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮೊದಲನೇ ದಿನ ದೊಡ್ಡ ಜಾತ್ರೆ ಆಗುತ್ತೆ. ನೆಕ್ಸ್ಟ್ 2ನೇ ದಿನ ಓಕ್ಲಿ ಆಗುತ್ತೆ. ದೇವಸ್ಥಾನದಲ್ಲಿ ಓಕ್ಲಿ ಆಗಿ ನಂತರ ಕನ್ನರಗುಂಡಿ ಸ್ನಾನ ಅಂತ ನಡೀತದೆ. ಅದ್ರ ಸ್ನಾನದ ವಿಶೇಷ ಏನಂತಂದ್ರೆ ದೇವಿನ ಒಂದು ನೀರು ಬರೋ ಜಾಗದಿಂದ ಮೇಲೆ ಹಿಡಿತಾರೆ, ಬಟ್ಟೆ ಸುತ್ತಿ ಹಿಡಿದಿರ್ತಾರೆ. ಆ ನೀರು ನೇರವಾಗಿ ನಮ್ಮ ತಲೆ ಮೇಲೆ ಬೀಳುತ್ತೆ. ಆಯ್ತಾ? ಅದಾದ್ಮೇಲೆ ಅಲ್ಲಿಂದ ಬಂದು ಮತ್ತೆ ಊಟದ ವ್ಯವಸ್ಥೆ ಇರುತ್ತೆ ಇಲ್ಲಿ. ಅದು ಹೆಚ್ಚು ಕಮ್ಮಿ 4 ಗಂಟೆ 5 ಗಂಟೆ ತನಕ ಆಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಹೋದ್ರೆ ಅಷ್ಟೋ ತನಕ ಆಗುತ್ತೆ. ಅದ್ರ ವಿಶೇಷ ಏನಂತಂದ್ರೆ ಅಲ್ಲಿ ಮಕ್ಕಳು ಆಗದೆ ಇದ್ದವರು, ಮತ್ತೆ ಮದುವೆ ಆಗದೆ ಇರೋರು, ಅಥವಾ ಅವರಿಗೆ ಇನ್ನೇನಾದ್ರೂ ಅರಕೆ ಮಾಡ್ಕೊಳ್ಬೇಕು, ಇನ್ನು ಏನಾದ್ರೂ ಒಂದು ಹರಿಸ್ಕೊಳ್ಬೇಕು ಅಂದ್ರೆ ನಾನು ಬಂದು ಕನ್ನರಗುಂಡಿ ಸ್ನಾನ ಮಾಡ್ತೀನಿ ಅಂತ ಹರಿಸ್ಕೊಂಡ್ರೆ ಇಲ್ಲಿ ಖಂಡಿತ ಅದರ ಫಲ ಸಿಗುತ್ತೆ. ಮಮತಾವಾಹಿನಿ ಮಾತಾ ಅನ್ನಪೂರ್ಣೆ, ಕಾಶಿಯ ಸುರನಿಧಿ ಪ್ರೇಮವಾಹಿನಿ ಮಾತಾ ಅನ್ನಪೂರ್ಣೆ. ಆಮೇಲೆ ಇಲ್ಲಿ ಅನ್ನಪೂರ್ಣಾಂಬಿಕಾ ನಿವಾಸ ಅಂತ ಒಂದು ಹೊರನಾಡಿಗೆ ಬಂದ್ರೆ ಉಳ್ಕೊಳ್ಳಕ್ಕೆ 12 ರೂಮ್ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಏನಾದ್ರು ರೂಮ್ ವ್ಯವಸ್ಥೆ ಮಾಡ್ಕೊಂಡ್ರೆ ಏನಿಲ್ಲ, ಒಂದು 500 ಮೀಟರ್ ಕೂಡ ಇಲ್ಲ, ಅಷ್ಟ ಹತ್ರದಲ್ಲೇ ದೇವಸ್ಥಾನ ಇದೆ. ಮತ್ತೆ ಹೊರನಾಡಿಗೆ ಯಾರಾದ್ರೂ ಪ್ಲಾನ್ ಮಾಡಿ ಬರೋದಿದ್ರೆ ಇಲ್ಲೇ ಉಳ್ಕೊಂಡು ಅಮ್ಮನ ದರ್ಶನ ಮಾಡ್ಕೊಂಡು ಹೋಗಿದ್ರೆ ಅನ್ನಪೂರ್ಣಾಂಬಿಕಾ ನಿವಾಸಕ್ಕೆ ಬನ್ನಿ. ನಿಮ್ಮ ನಂಬರ್ ಹೇಳಿಬಿಡಿ ಸರ್. 9448919424. ಎಸ್. ಓನಮ್ಮ ನಮ್ಮ ಮಗಳಿಗೆ ತುಂಬಾ ಲೇಟ್ ಆಯ್ತು, ಹಾಗಾಗಿ ನಾವು ಈ ಲಾಗ್ ನ ಇಲ್ಲಿಗೆ ಹೆಣ್ಣು ಮಾಡ್ತಿಲ್ಲ. ಇಲ್ಲಿಂದ ನಾವು ಶೃಂಗೇರಿಗೆ ಹೋಗ್ತೇವೆ. ಬನ್ನಿ. ನಿಮ್ಮನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತು. ನಾನು ಗಟ್ಟಿ ಅನ್ಕೊಂಡಿದ್ದೆ ನೋಡ್ಬೇಕಂತ. ದೇವಿ ನನ್ಗೆ ಅದ್ರ ಆಸೆ ಇಡುತ್ತಿದ್ದು. ಇದು ಶಾರ್ಟ್ ಕಟ್ ರೋಡ್. ಇಲ್ಲಿ 42 ಕಿಲೋಮೀಟರ್ ಅಲ್ಲಿ ಶೃಂಗೇರಿ ತಲುಪ್ತೀವಿ ನಾವು. A few moments later. ಇದಿಷ್ಟು ಕೋಣ. ಒಂದೇ ಕಲ್ಲಲ್ಲಿ. ಹೌದು, ಇದು ಆನೆ, ಇದು ಕೋಣ. ಎಷ್ಟು ಕಾಣಿಸ್ತಿಲ್ಲ ಹೀಗೆ ನೋಡಿ, ಇಲ್ಲಿಂದ ಇದಿಷ್ಟು ಕೋಣ, ಹೀಗೆ ಒಂದೇ ಕಲ್ಲಿದು. ಇದಿಷ್ಟು ನೋಡಿದ್ರೆ ಇದು ಸ್ವಂತ ಆನೆ. ನಾವು ಹೋಗಿದ್ದ ದಿನ ಸ್ವಾಮೀಜಿ ಅವರ ಜನ್ಮದಿನವಾಗಿತ್ತು, ಹಾಗಾಗಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಆಗಿಲ್ಲ. ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಿ, ಮಠದಲ್ಲಿ. ಒಂದಂತೂ ಖುಷಿ ಇದೆ, ನಾವು ಒಳ್ಳೆ ದಿನ ದೇವಸ್ಥಾನಕ್ಕೆ ಹೋಗಿದ್ದೀವಿ ಅಂತ.
ಶೃಂಗೇರಿ ಕ್ಷೇತ್ರಕ್ಕೆ ಬಂದು ದರ್ಶನನೂ ತುಂಬಾ ಚೆನ್ನಾಗಾಯ್ತು. ನಮಗೆ ಇಲ್ಲಿ ರಾಘವೇಂದ್ರ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಜೈ ಟಿವಿ ಅಂತ ಜೈ ಟಿವಿ ಚಾನಲ್ನ ಉಸ್ತುವಾರಿ ಮಾಡ್ತಿದ್ದಾರೆ. ಇವತ್ತು ಬಹಳ ಒಳ್ಳೆಯ ದಿನ ಬಂದಿದ್ದಾರೆ. ಇವತ್ತು ಮಹಾಸನ್ನಿಧಾನಗಳವರ 75ನೇ ವರ್ಧಂತಿ ಮಹೋತ್ಸವ ನಡೀತಾ ಇದೆ. ಹಾಗಾಗಿ ಬಹಳ ಒಂದು ವಿಶೇಷವಾದ ದಿನ ಇವರಿಗೆ ಬಂದಿದ್ದಾರೆ. ತಾಯಿಗೆ ರಾಜರಾಜೇಶ್ವರಿ ಅಲಂಕಾರ ಕೂಡ ಇವತ್ತು ನೆರವೇರಿದ್ದನ್ನು ಇವರು ನೋಡಿದ್ದಾರೆ. ಎಲ್ಲ ಜಾಯಿಂಟ್ ಫ್ಯಾಮಿಲಿ ಬಂದಿದ್ದಾರೆ. ಎಲ್ರಿಗೂ ಶಾರದಾ ಅನುಗ್ರಹ ಇರಲಿ, ಉಭಯ ಜಗದ್ಗುರುಗಳ ಪರಿಪೂರ್ಣ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಶೃಂಗೇರಿಯಲ್ಲಾಗ್ಲಿ ಹೊರನಾಡಲ್ಲಾಗ್ಲಿ ತುಂಬಾ ಚಂದದಲ್ಲಿ ದರ್ಶನ ಆಯ್ತು ದೇವ್ರದ್ದು. ತುಂಬಾ ಖುಷಿ ಆಯ್ತು. ಪ್ರಸಿದ್ಧಿಗೆ ಫಸ್ಟ್ ವಿಸಿಟ್ ತಾಯಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಅನ್ನಪ್ರಸನ್ನ ಮಾಡಿ ತುಂಬಾನೇ ಖುಷಿ ಆಯ್ತು. ಮುಂದೆ ಇವಳಿಗೆ ಯಾವುದೇ ರೀತಿ ತೊಂದರೆ ಆಗದಿರ್ಲಿ ಅಂತ ಎಲ್ರು ಬ್ಲೆಸ್ ಮಾಡಿ. ಹಾಗೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್.